ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಾರಾಯಣಪುರ ಬಸವಸಾಗರ ಬಲದಂಡೆ ಮತ್ತು ಎಡದಂಡೆ ಕಾಲುವೆಗಳಿಗೆ ಏಪ್ರಿಲ್ 10ರವರೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ದಿನಾಂಕ 26-3-2025 ಬುಧವಾರದಂದು ಮಾಜಿ ಸಚಿವ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ ರಾಜುಗೌಡ ಅವರ ನೇತೃತ್ವದಲ್ಲಿ ರೈತರ ಉಳಿವಿಗಾಗಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಬೆಳಗ್ಗೆ 10 ಗಂಟೆಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಿಂದ ನಾರಾಯಣಪುರ ಬಸವಸಾಗರ ಜಲಾಶಯದವರೆಗೆ ನೂರಾರು ರೈತರೊಂದಿಗೆ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವ ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ ರಾಜುಗೌಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಸಾವಿರಾರು ರೈತ ಮುಖಂಡರುಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಉಸ್ಮಾನ ಭಾಗವಾನ, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಎಂತ ಇತಿಹಾಸ ಇದು? ಯಾವತ್ತು ಐಸಿಸಿ ಮೀಟಿಂಗ್ ಆದಾಗ ನೀರು ಹೆಚ್ಚಿ ಬಿಡಂತ ಕೆಲಸ ಮಾಡಿ ಹೊರತಾಗಿ ಕಡಿಮೆ ಮಾಡಂತ ಕೆಲಸ ಯಾವತ್ತೂ ಮಾಡಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿನೂ ನೀರು ಸರಿಯಾಗಿ ಬಿಡಂತ ಕೆಲಸ ಮಾಡಿದ್ದೇವೆ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಾವುದು ಐಸಿಸಿ ಮೀಟಿಂಗ್ ಮಾಡಲಾರ್ದೇ ನೀರು ಬಿಡಿಸಂತ ಕೆಲಸ ನಾವು ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದೇವೆ. ಗೋವಿಂದ ಕಾರಜೋಳ ಸರ್ ಮನೆಗೆ ಒಬ್ಬರಿಗೆ ಹೋಗಿ ಕುಂತು ಫೈಲ್ ಮೇಲೆ ಸೈನ್ ಮಾಡಿಸ್ಕೊಂಡ್ ನಿಮ್ಗೆ ನೀರು ಬಿಡಿಸಂತ ಕೆಲಸ ಮಾಡಿದ್ದೇವೆ. ಅದು ಇವತ್ತು ಹೇಳ್ತಾರೆ ಏನಪ್ಪಾ ಸಾಹೇಬ್ರೆ, ಈಗ ನೀರು ಅರ್ಧ ಹೋಗತ್ತವ ಏನ್ ಮಾಡ್ಬೇಕ್ರಿ ಅಂದಾಗ ತಕ್ಷಣ ಬಂದೆ ಬೆಂಗಳೂರಿಂದ ಬಂದು ಅಲ್ಲಿ ಆಫೀಸಿಗೆ ಬರ್ತಾನೆ. ಒಬ್ಬ ಆಫೀಸರ್ ಆಫೀಸಾಗಿಲ್ಲ, ಯಾರು ಆಫೀಸಾಗಿಲ್ಲ. ಕೋರ್ಟ್ನಾಗ ಕೆಲಸ ಆದ್ರೆ 2 ಗಂಟೆ ಕುಂತೀವಿ. 2 ಗಂಟೆ ಫೋನ್ ಹಚ್ಚಿರ ಸಾಹೇಬ್ರು ಮಾತಾಡ್ತಾನೆ, ಫೋನ್ ಕಟ್ ಮಾಡಿಬಿಟ್ರು. ಯಾಕಂತಂದ್ರ ಕೂಡ ಕೂತಾ ಇದ್ದಿಲ್ಲ ಅವ್ರ ಹತ್ರ. ರಾತ್ರಿ ತೆಲಂಗಾಣ 10 TMC ನೀರು ಬಿಟ್ರಲ್ರಿ. ಯಾರು ಕೇಳಿ ನೀರು ಬಿಟ್ರಿ? ಡಿ ಕೆ ಶಿವಕುಮಾರ್ ಅವರೇ, ಯಾರು ಕೇಳಿ ನೀರು ಬಿಟ್ರಿ? ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.